ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಪರಿಶಿಷ್ಟ ಪಂಗಡ ಎಸ್ಟಿ ಮೀಸಲಾತಿ ಪಟ್ಟಿ ಕುರುಬ ಮತ್ತು ಇನ್ನಿತರ ಸಮಾಜವನ್ನು ಸೇರಿಸಲು ಹುನ್ನಾರ ನಡೆಸಿರುವ ರಾಜ್ಯ ಸರ್ಕಾರ ನಿರ್ಧಾರವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ. ಪ್ರವರ್ಗ ಕ್ರಮ ಸಂಖ್ಯೆ 6ರಲ್ಲಿ ಬೆಸ್ತ, ಅಂಬಿಗ, ಕಬ್ಬಿಗ, ಕಬ್ಬ್ಯಾರ್, ಕೂಲಿ ಮುಂತಾದ ಜಾತಿಗೆ ಸೇರಿಸಿ ಇಂದಿನ ತಳವಾರಿಕೆ ವ್ಯಕ್ತಿ ಮಾಡಿಕೊಂಡವರ 19/3/2023 ಅಧಿಸೂಚನೆ ಅಡಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ನಾಯಕ ತಳವಾರ್ ವಂಚಿಸುತ್ತಿರುವ ಈಗಾಗಲೇ ಸರ್ಕಾರ ಗಮನಕ್ಕೆ ಸೆಳೆದಿರುವ ಹಗಲು ದೊರೆಡೆ ಸರ್ಕಾರ ಕಡಿವಾಣ ಹಾಕದಿರುವುದು ವಿಷಾದನೀಯ. ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಸರ್ಕಾರ ಅನ್ಯರಿಗೆ ಪರಿಶಿಷ್ಟ ಪಂಗಡದವರಿಗೆ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ವಿಷಯದಲ್ಲಿ ಅಧಿಕಾರ ತೀರಿಸಬೇಕಾದ ಸಂದರ್ಭ ಉಂಟಾಗಿರುವುದರಿಂದ ನಮಗೆ ತಿಳಿದ ವಿಚಾರ. ಸರ್ಕಾರ ಈ ಬಗ್ಗಿನ ಪರಿಶಿಷ್ಟ ಪಂಗಡದವರಿಗೆ ಹಣದ ದುರ್ಬಳಕೆ ಮಾಡಿಕೊಂಡು ಅನ್ಯಾಯವಾಗಿರುವುದನ್ನು ಗಮನಕ್ಕೆ ಬಂದಿದೆ. ನಕಲಿ ಜಾತಿ ಪ್ರಮಾಣ ಪತ್ರ ಮೂಲ ಕಾರಣ ವ್ಯಕ್ತಿಗೆ ನಾಯಕ ತಳವಾರ್ ಜಾತಿಗೆ ಸೇರದೆ ಇತರೆ ಜಾತಿಗೆ ಅಂದರೆ ಬೇಸ್ತ, ಅಂಬಿಗ, ಕಬ್ಬಿಗ, ಕಬ್ಬ್ಯಾರ್, ಕೂಲಿ ಮುಂತಾದ ಜಾತಿಗೆ ಸೇರಿದವರು ತಳವಾರಿಕೆ ವೃತ್ತಿ ಮಾಡುತ್ತಿದ್ದ. ಆದರೆ ನಾಯಕ ತಳವಾರ್ ಹೆಸರೇ ಜಾತಿ ಸೂಚಕ ಪದವಾಗಿರುತ್ತದೆ. ರಾಜ್ಯ ಸರ್ಕಾರ ಕುಲಶಾಸ್ತ್ರದ ಅಧ್ಯಯನದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಾಗ ಅಲ್ಲಿಂದ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ 38ರಲ್ಲಿ ಸೇರಿಸಿರುವುದನ್ನು ನಾಯಕ ತಳವಾರ್ ಜಾತಿ ಮಾತ್ರ, ಅದರಿಂದ ಬೆಸ್ತ, ಅಂಬಿಗ, ಕಬ್ಬಿಗ, ಕಬ್ಬ್ಯಾರ್, ಕೂಲಿ ಮುಂತಾದ ಜಾತಿಗೆ ಸೇರಿದ ತಳವಾರನ್ನು ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಕ್ರಮ ಸಂಖ್ಯೆ 6ರಲ್ಲಿ ಬೇಸ್ತ ಮುಂತಾದ ಜೊತೆಗೆ ಸೇರಿಸಿ ಗೊಂದಲ ಎಳೆಯುತ್ತಿದ್ದಾರೆ. ತಳವಾರ ಹೆಸರಿನಲ್ಲಿ ಕೋಳಿ, ಕಬ್ಬಿಗ, ಬೇಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯಲು ಪ್ರಾರಂಭ ಮಾಡಿದ್ದಾರೆ. ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ST/SC OBC ಕಾಯ್ದೆ ಕಲಂ 4 ಮತ್ತು 4A ರಲ್ಲಿ ತಹಸೀಲ್ದಾರ್ ಮತ್ತು ಮೇಲಧಿಕಾರಿಗಳಿಗೆ ಅಧಿಕಾರ ಇರುತ್ತದೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ನೀಡಲು ಕೋರಿದೆ. ವಾಲ್ಮೀಕಿ ವೃತ್ತದಿಂದ ನಾಯಕ ಸಮಾಜದವರು ಬಹುತೇಕ ಬೃಹತ್ ಪ್ರತಿಭಟನೆಯಲ್ಲಿ ಮೆರವಣಿಗೆ ಮುಖಾಂತರ ವಾಲ್ಮೀಕಿ ಸರ್ಕಾರದಿಂದ ಅಂಬೇಡ್ಕರ್ ವೃತ್ತ, ಶ್ರೀಕೃಷ್ಣ ವೃತ್ತ ಮತ್ತು ಜಗಜೀವನ್ ವೃತ್ತದ ಮೂಲಕ ಶ್ರೀಕೃಷ್ಣ ದೇವರಾಯ ಮುಖಾಂತರ ಸರ್ಕಲ್ನಲ್ಲಿ ಇಂದು ತಾಲೂಕಾ ದಂಡಾಧಿಕಾರಿಗಳಾದಂಥ ನಾಗರಾಜರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಅಳಿಲನ್ನು ತೋಡಿಕೊಂಡರು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ನಾಯಕ ತಳವಾರ್ ಹೆಸರಿನಲ್ಲಿ ಪ್ರವರ್ಗ ನಲ್ಲಿರುವ ಬೇರೆ ಸಮುದಾಯಗಳು ಅಕ್ರಮವಾಗಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ತೆಗೆದುಕೊಂಡು ವಂಚಿಸುತ್ತಿರುವುದು ಅನ್ಯ ಸಮುದಾಯಗಳು ಎಸ್ಟಿ ಪಟ್ಟಿಗೆ ಸೇರಿಸಿರುವುದು ಕುರಿತು ಇಂದು ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ನಾಯಕ ಸಮಾಜದ ತಾಲೂಕಾ ಅಧ್ಯಕ್ಷರಾದ ವೀರಭದ್ರಪ್ಪ ನಾಯಕರು 65 ಲಕ್ಷ ಜನ ನಾಯಕ ಸಮುದಾಯವನ್ನು ಶಿರಚ್ಛೇದನ ಮಾಡಿದಾದರೂ ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸುತ್ತೇವೆ ಎಂದು ರಕ್ತ ಕೊಟ್ಟೆವು, ಜಾತಿಗೆ ಸೇರಿಸಲು ನಾವು ಬುಡದಲ್ಲ ಎಂದು ಇದೇ ಸಂದರ್ಭದಲ್ಲಿ ಶಪಥಗೈದರು. ಜೋಗದ ನಾರಾಯಣಪ್ಪ ನಾಯ್ಕ್, ವೀರಭದ್ರಪ್ಪ ನಾಯ್ಕ್, ಪಂಪಣ್ಣ ನಾಯ್ಕ್, ಬಳ್ಳಾರಿ ರಾಮಣ್ಣ, ನಗರಸಭೆ ಸದಸ್ಯರಾದ ಎಮ್ನೂರು ಚೌಡಿಕಿ ಇನ್ನು ಅನೇಕ ನಾಯಕ ಸಮಾಜದವರು ಈ ಬೃಹತ್ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಿರ್ಮಾಣ ಮಾಡಬೇಕು. ಸಮಾಜ
ಉದಾಹರಣೆ, ಈಗ ಜನಸಂಖ್ಯೆ ಜನ ಹೆಸರನ್ನ ನೋಂದಾಯಿಸಬೇಕು. ಅದೇ ರೀತಿಯಾಗಿ ಕಾಲಂ ನಂಬರ್ 10 ಡ್ಯಾಶ್ ಬಿಟ್ಟು ಕಾಲಂ ನಂಬರ್ ಈಗಾಗಲೇ ನಾಚಿಕೆ ಆಗಿಲ್ಲವ ನಿಮಗೆ? 3 ಸಾರಿ ಕುರುಬರನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಈ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ. 3 ಸಾರಿ ಕೂಡ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಏನಪ್ಪಾ ಅಂತಂದ್ರೆ ಕಳಿಸಿರ್ತಕ್ಕಂಥ ಮನವಿನ ರಿಜೆಕ್ಟ್ ಮಾಡಿದೆ. ಏನು ವಾಲ್ಮೀಕಿ ಸಮುದಾಯ, ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟಂತ 4 ಗುಣಲಕ್ಷಣಗಳು ಅವು ಯಾವೂ ಕೂಡ ಕುರುಬರಲ್ಲಿ ಇಲ್ಲ. ಹಾಗಾಗಿ ನಿಮ್ಮನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಸಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರ ಕಳಿಸಿದಾಗ ಕೂಡ ಪುನಃ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಏನಿದ್ರು ನಮ್ಮದೇ ಚರಿತ್ರೆ, ಏನಿದ್ರು ನಾಯಕರು ಬೇರೆ ಜಾತಿಯವರಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ನೀವೇನಾದ್ರೂ ನಮ್ಮ ಮೀಸಲಾತಿಗೆ ಮತ್ತೆ ಮುಂದಾಗಿ ಕೈ ಹಾಕಿ ಮುಂದುವರೆದಿದ್ದೇನೆ ಈ 65 ಲಕ್ಷ ಜನ ನಮ್ಮ ಶಿರಚ್ಛೇದನ ಮಾಡ್ಕೊಂಡಾದ್ರೂ ಕೂಡ ನಿನ್ನನ್ನ ಅಧಿಕಾರದಿಂದ ಉಳಿಸ್ತೀವಿ. ರಕ್ತ ಚೆಲ್ಲುವ ಮೀಸಲಾತಿ ಬಿಡೋದಿಲ್ಲ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮೂಲಕ ಹೇಳೋದ್ರ ಜೊತೆಗೆ ನಮ್ಮ ಸಮುದಾಯ ಇವತ್ತು ಎಸ್ಟಿ ಮೀಸಲಾತಿಗೆ ಮತ್ತೆ ಇದನ್ನ ತಮ್ಮನ್ನ ಆಲ್ಮೋಸ್ಟ್ ಸೇರಿಸಬೇಕಂತ ಹೊರಟಿದ್ದಾರೆ. ಇದರ ಉದ್ದೇಶ ಏನು? ಸಿದ್ದರಾಮಯ್ಯವರ ಟಾರ್ಗೆಟ್ ಏನು? ಇನ್ನೂ 2 ವರ್ಷ ಇದೆ ಅವಧಿ. ಈ 3 ವರ್ಷ ಸಮೀಪ ಆಗಿದೆ. ಇವತ್ತು ನಾವು ತಕ್ಕ ಉತ್ತರ ಅಂತಂದ್ರೆ 2 ವರ್ಷ ಆದ ನಂತರ ನಾವೆಲ್ಲ ಸಂಬಂಧರು ಸೇರಿ ನಾವು ಇಡೀ ಎಸ್ಟಿ ಸಂಬಂಧರು ಸೇರಿ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ಈ ಸಮಾಜದಲ್ಲಿ ಭಾಗವಹಿಸತಕ್ಕಂಥ ಎಲ್ಲಾ ಹಿರಿಯರಿಗೆ ಹೇಳೋದಕ್ಕೆ ಇವತ್ತು ರಾಜನಹಳ್ಳಿ ಗುರುಗಳು ಸಮಿತಿಗೆ ಇವತ್ತು ನಮ್ಮ ಮೀಸಲಾತಿ ಏನಿದೆ 7%, ಅದನ್ನ ಯಾವುದೇ ಕಾರಣದಿಂದ ಒಳ ಮೀಸಲಾತಿ ಅಂತ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇವತ್ತು ಗುರುಗಳು ನಿರ್ಣಯ ತಗೊಂಡು ಅದನ್ನ ಮಾಡಬೇಕು. ಗುರು ಆಜ್ಞೆ ಅಂತ ನಮ್ಮ ಮುಂದೆ ಎಲ್ಲ ನಡೆಯೋಣ. ಇವತ್ತು ಬಂದಿರತಕ್ಕಂಥ ಎಲ್ಲಾ ಸಮಾಜ ಹಿರಿಯರಿಗೂ ನಾವೇನಿದ್ದೀವಿ ಆಲ್ರೆಡಿ ಎಷ್ಟೋ ಜನ MLA ಇದ್ದೀವಿ ರಿಸರ್ವೇಶನ್ ನಲ್ಲಿ, ಎಷ್ಟೋ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ, ಕೌನ್ಸಿಲರ್ಗಳಿದ್ದೀವಿ, ಪುರಸಭೆ ಸದಸ್ಯರಿದ್ದೀವಿ. ನಾವು 7% ನಲ್ಲಿ ಅನ್ಯ ಜನಾಂಗಗಳು ಏನಾದ್ರೂ ಬಂದ್ರೆ ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಗೋದಿಲ್ಲ. ಇದು ದೇವರಾಣಗೂ ಸತ್ಯ. ಬಹಳ ಹುಷಾರಾಗಿ ಕೆಲಸ ಮಾಡಬೇಕು ನಾವು. ಬಹಳ ಗಂಭೀರವಾದ ವಿಷಯ ಇದು, ಸಣ್ಣ ವಿಷಯ ಅಲ್ಲ ಇದು. ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತಕ್ಕಂಥ ವಿಷಯ ಇದು. ನಾವು 7% ನಲ್ಲಿ ಏನಾದರೂ ಬೇರೆ ಜನಾಂಗ ಬಂದ್ರೆ ಬಹಳ ತೊಂದರೆ ಆಗುತ್ತೆ. ಈಗ 7% ಇದ್ದಾಗ್ಯೂ ಸಹ ನಾವು ಬಹಳ ತೊಂದರೆಯನ್ನ, ಕಷ್ಟವನ್ನ ಗಂಗಮತ ಸಮಾಜದವರು ಸಹಿತ ಜಾತಿ ಗಂಗಮತ ಅಂತ ಬರ್ರಿ, ಉಪಜಾತಿ ಬಂದರೆ ನಾಯಕರು ಅಂತ ಬರ್ರಿ ಅಂತ ಹೇಳ್ತಾರೆ. ಅಥವಾ 11ನೇ ಕಾಲದಲ್ಲಿ ನಾಯಕ ಅಂತ ಅಂತೀವಿ ಅಂತಕ್ಕಂಥದ್ದು. ಇವತ್ತು ಈ ರಾಜ್ಯದಲ್ಲಿ ನಾವು 63 ಲಕ್ಷ ಜನ ಪರಿಶೀಲಿಸಿಕೊಂಡಿದ್ದೀವಿ. ಇದರಲ್ಲಿ 63 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಾವು 51 ಜನಾಂಗದ ಜಾತಿಯವರಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ ಬಹಳ ತೊಂದರೆ ಆಗ್ತದೆ. ಹಾಗಾಗಿ ಇವತ್ತು ಜನವನ್ನ ಉದ್ದೇಶಿಸಿ ಈ ಒಂದು ಪ್ರತಿಭಟನೆ ಅರ್ಧಗಟ್ಟಂತ ಮಾಡಬೇಕಂತ ನಿರ್ಣಯವನ್ನು ಇವತ್ತು ಪ್ರತಿಭಟನೆ ತಾಯಿ ಎತ್ತಲಾರದ್ದು ನಮ್ಮ ನಾಯಕ ಸಮಾಜದ ದುರದೃಷ್ಟ. ಇವತ್ತು 18 ಜನ ನಾಯಕ ಸಮಾಜದ ಶಾಸಕರು ನಮ್ಮ ಒಂದು ಮೀಸಲಾತಿಯಿಂದ ಅರ್ಜಿ ಹೋಗಿದ್ದಾರೆ ವಿನ ಅವ್ರೇನು ಜನರಲ್ಲಿ ನಿಂತ್ಕೊಂಡು ಹೆಣ್ಮಕ್ಳೆಲ್ಲ ಇವತ್ತೇನಪ್ಪ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಹಣವನ್ನ ಇಂದಿನ ನಮ್ಮ ಸಮಾಜದ ಗಣತಂತ್ರ ದೊಡ್ಡ ಮನುಷ್ಯ ನಾಗೇಂದ್ರ ಅವರು 128 ಕೋಟಿ ದುಡ್ಡನ್ನ ಲೂಟಿ ಮಾಡಿದರು. ಅದೇ ರೀತಿಯಾಗಿ ನಮ್ಮ ನಿಗಮಕ್ಕೆ ಬಂದಿರತಕ್ಕಂಥ ನಮ್ಮ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಇವತ್ತು ನಮ್ಮ ಮಕ್ಕಳ ನೌಕರಿಯಲ್ಲಿ ಇವತ್ತು ಅಡ್ಗಾರ ಆಗ್ತಾ ಇದ್ರು. ಇವತ್ತು ನಾವು ಪರಿಶಿಷ್ಟ ಪಂಗಡಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ನಮಗೇನಪ್ಪ ಅಂತಂದ್ರೆ ಇವತ್ತಿನ ದಿವಸ ಮತ್ತೆ ತಾವು ವಾಲ್ಮೀಕಿ ಜನಾಂಗದ ಇದರಲ್ಲಿ ಏನಪ್ಪ ಅಂದ್ರೆ ಸೇರ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ರು. ನಾವು ಹೇಳ್ತಾ ಇದ್ದೇವೆ, ಯಾವುದೇ ಕುರುಬ ಜನಾಂಗ ಇರಬಹುದು, ಉತ್ಪಾದ ಇರಬಹುದು, ಗಂಗಮತ ಸಮಾಜದವರು ಇರಬಹುದು. ಆದರೆ ನೀವು ಟಿವಿಯಲ್ಲಿ ಇದ್ದೀರಿ,
ದಲ್ಲಿ ನಿಮಗೆ 14% ರಿಸರ್ವೇಶನ್ ಇದೆ. ಆ 14% ರಿಸರ್ವೇಶನ್ ಅಲ್ಲಿ ನೀವು ಅದನ್ನ ಯಾರಿಗೆ ಮಾರಿ ಈ ಪರಿಸ್ಥಿತಿ ಬರ್ತಾ ಇದ್ರು. ಆಮೇಲೆ ಕುಲಶಾಸ್ತ್ರದ ಅಧ್ಯಾಯದ ಪ್ರಕಾರ ನೀವು ಪರಿಶಿಷ್ಟ ಪಂಗಡಕ್ಕೆ ಎಲಿಜಿಬಲ್ ಅಲ್ಲ ಅಂತಂದು ಈಗಾಗಲೇ ಕೇಂದ್ರ ಸರ್ಕಾರ ಈ 3 ಸಲ ಕಳಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಾಹೇಬ್ರೆ, ಇವತ್ತು ನೀವು ಅಲ್ಲಿ ವಿಧಾನಸೌಧದಲ್ಲಿ ಏನ್ ಕೂತಿದ್ರಿ, ತಾವು ಯಾವ ಚೇರ್ ಮೇಲೆ ಕೂತಿದ್ರಿ, ಅದಕ್ಕೆ ಯಾರು ಕಾರಣ ಅಂತ ಹೇಳಿ ಒಂದ್ಸರಿ ತಾವೆಲ್ಲ ಒಂದು ಮನವರಿಕೆ ಮಾಡ್ಕಿರ್ಬೇಕು, ಮನಗಟ್ಟೆ ಮಾಡ್ಕಿರ್ಬೇಕು. ತಮಗೆ ಎಡಗೈಯಾಗಿ ಬಲಗೈಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ರಾಜಣ್ಣ ಅವರು ತಮ್ಮ ಜೊತೆ ನಿಂತಿದ್ದಾರೆ. ಯಾವ ಜನಾಂಗ ನಿಂತಿಲ್ಲ ನಿಮ್ ಜೊತೆ. ದಯವಿಟ್ಟು ನಮ್ಮ ಜನಾಂಗಕ್ಕೆ ಏನಾದ್ರು ನೀವು ಕೈ ಹಾಕಿದ್ರೆ ನಮ್ಮ ಜನಾಂಗ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ. ಆ ಚೇರ್ ನಿಮ್ಗೆ ಸತಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಮಾತನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ. ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ 18 ಜನ ಶಾಸಕರು ನಮ್ಮವರಿದ್ದಾರೆ. ದಯವಿಟ್ಟು ಈ ಒಂದು ಮನವಿಯನ್ನ ಮಾಡ್ಕೊಂತೀರಿ. ನೀವು ದಯವಿಟ್ಟು ಸಾಮೂಹಿಕ ರಾಜೀನಾಮೆ ಕೊಟ್ಟು ಬನ್ನಿ. ಇಲ್ಲ ಆದ್ರೆ ಇವತ್ತು ನಮ್ಮ ಜನಾಂಗನ ನಾವು ಉಳಿಸಕ್ ಆಗೋದಿಲ್ಲ. ಅವತ್ತು ಇಂದಿನ ಜನಾಂಗದಲ್ಲಿ ನಮ್ಮ ವೀರ ಮಹಿಳೆಯರ ನಾಯಕರು ಕಟ್ಟಿಗೆ ಎತ್ತು ಹೋರಾಟ ಮಾಡಿದ್ದಾರೆ, ಕತ್ತಿಗೆ ಹಿಡಿದು ಹೋರಾಟ ಮಾಡಿದ್ದಾರೆ. ವಯಸ್ಸು ಒಂದು ಜನಾಂಗಕ್ಕೆ ಮಾಡಿಲ್ಲ, ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ಉಳಿಸುವಂತ ಕೆಲಸವನ್ನು ನಮ್ಮ ಜನಾಂಗ ಮಾಡಿದೆ. ಇವತ್ತು ನಾವು ಯಾವ ಜನಾಂಗ ನಾವು ತೇಜಸ್ವಿ ಮಾಡ್ತಿರಲ್ಲ, ಯಾವ ಜನಾಂಗ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದಿಲ್ಲ. ಇವತ್ತು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ. ನಮ್ಮ ನಾಯಕ ಜನಾಂಗದಲ್ಲಿ ಕೂಡ 2001ರಲ್ಲಿ ನೀವು ಜನಗಣತಿ ಮಾಡಿದ್ರಿ, 40 ಲಕ್ಷ ಜನ ತೋರಿಸಿದ್ರಿ. 2011ರಲ್ಲಿ ಜನಗಣತಿ ಮಾಡಿದ್ರಿ, 40 ಲಕ್ಷ ಜನ ಸೇರಿಸಿದ್ರಿ. ಆದ್ರೆ ನಾವು ಇವತ್ತು ಜನಸಂಖ್ಯೆ ನಮ್ಮ ಅಣ್ಣ ಹೇಳಿದಾಗ 63,000 ಜನಸಂಖ್ಯೆ ಇದ್ದೀವಿ. ನಾವು 63 ಲಕ್ಷ ಜನಸಂಖ್ಯೆ ಇದ್ದೀವಿ. ನಾವು ಅವತ್ತು ಖಡ್ಗೆ ಹಿಡಿದು ಹೋರಾಟ ಮಾಡಿದ್ವಿ, ಇವತ್ತು ನಾವು ತೆನೆ ಹಿಡಿದು ಹೋರಾಟ ಮಾಡ್ತಿದ್ವಿ. ನಾವು ನಮ್ಮ ಜನಾಂಗಕ್ಕೆ ಅನ್ಯಾಯ ಬಿಡೋಗಿಲ್ಲ. ನೀವು ಹುಟ್ಟಿಗೆ ಕೈ ಹಾಕಿದ್ದೀರಿ, ಆ ಕಷ್ಟೇ ನಮ್ಮನ್ನ ಬಿಡೋದಿಲ್ಲ. ಇವು ನಾಯಕ ಜನಾಂಗ, ಬೇಡರ ಜನಾಂಗ ಅಂದ್ರೆ ಏನು, ನಾವು ಬೇವಿನ ಕಡಷ್ಟು ಇಷ್ಟ ಇಟ್ಕೊಂತೀವಿ, ನಾವು ಯಾರನ್ನು ಬಿಡೋದಿಲ್ಲ ಮುಂದಿನ ದಿನಮಾನದಲ್ಲಿ. ಆದ ಕಾರಣ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನು ಮುಂದೆ ಹೊಂಟಿದ್ದೀರಿ ಅದನ್ನ ದಯವಿಟ್ಟು ಹಿಂದೆ ತಗೊಳ್ಳಿ. ನಮ್ಮ ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಮಾಡೋದಾಗಿ ನಮ್ಮ ಸಮಾಜಕ್ಕೆ ಮೀಸಲಾತಿನ ಹಾಗೆ ಉಳಿಯುವಂತ ಮಾಡ್ರಿ. ಇಲ್ಲಂದ್ರೆ ನಿಮ್ಮ ಚೇರ್ ಉಳಿಯೋದಿಲ್ಲ, ನಿಮ್ಮ ಕುರ್ಚಿ ಉಳಿಯೋದಿಲ್ಲ. ನಮ್ಮ 18 ಜನ ಶಾಸಕರು, 3 ಜನ MLCಗಳು, 2 ಜನ ಸಂಸದರು ಕೂಡ ಕೈ ಕಟ್ಟಿನ ಕುಂತಿದ್ದಾರೆ. ಅಂದ್ರೆ ತಾಳ್ಮೆ ತಗೊಂಡಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾವು ಸಾಮೂಹಿಕವಾಗಿ ನಮ್ಮ ಜನಾಂಗದ ಎಲ್ಲಾ MLA, MLC, MP ಗಳು ಕೂಡ ರಾಜೀನಾಮೆ ಕೊಡಿಸಿ ನಾವು ರಾಜ್ಯಕ್ಕೆ ಹೋರಾಟ ಮಾಡುವಂತ, ರಾಜ್ಯದಲ್ಲಿ ಬೃಹತ್ತಾಗಿ ಹೋರಾಟ ಮಾಡುವಂತ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಅನೇಕ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ 1950 ಮತ್ತು ಇದರ ನಂತರ ಹೊಂದಿರುವ ಆದಿಸೂಚನೆಗಳಡಿ ಮೀಸಲಾತಿ ನೀಡಿ ಅವಕಾಶಗಳನ್ನು ಒದಗಿಸಿರುವುದು ಸರಿಯಷ್ಟೇ. ಆದರೆ ದೇಶಕ್ಕೆ ಸ್ವತಂತ್ರ ಬಂದು 7 ದೇಶಗಳು ಕಳೆಯುತ್ತಾ ಬಂದರೂ ವೈಶ್ಯ ಪಂಗಡದವರ ಮೇಲೆ ನಿರಂತರ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯಗಳು ಮತ್ತು ಮೀಸಲಾತಿಯ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡಲಾಗಿದೆ.